ಎಲ್ಲಿ ತೋರಿಸಿದ್ರು ಕಡಿಮೆ ಆಗ್ತದೆ, ಮತ್ತೆ ತಿರ್ಗಾ ಜಾಸ್ತಿ ಆಗ್ತದೆ. ಇದೇ ಮೊದಲನೇ ಬಂದಿರೋದಾ ಅಮ್ಮನವ್ರದ್ದು ಅಭಿಷೇಕದ ನೀರು ಹಾಕ್ಸಿ ಪ್ರತಿ ಅಮಾವಾಸ್ಯೆ ಪ್ರತಿ ಹುಣ್ಣಿಮೆಗೆ ಇರುತ್ತೆ, ಅದನ್ನ ಬಂದ್ ಮಾಡಿಸಿ ಖಂಡಿತ ಪರಿಹಾರ ಆಗ್ತದೆ. ಒಡ್ತು ಮುಣ್ಣಕ್ಕಾಗ್ತಿಲ್ಲ, ನಿಮ್ದೇ ಇರೋಕ್ಕಾಗ್ತಿಲ್ಲ, ಯಾರ ಜೊತೆ ಬೆರೆಯೋಕ್ಕಾಗ್ತಿಲ್ಲ, ಯಾರು ಬೇಡ ಒಬ್ಬನೇ ದೂರವಾಗಿರೋಣ ಅನ್ನೋ ಮಟ್ಟಕ್ಕೆ ನೀನೇ ಯೋಚನೆ ಮಾಡ್ತಿದೀಯಣ್ಣ. ನಿಂತ್ಕೊಳ್ಳೋಕ್ಕಾಗಲ್ಲ, ಹೊರಡೋಕ್ಕಾಗಲ್ಲ, ಕುಡಿಸ್ಬೇಕು, ಎತ್ಬೇಕು, ಈ ಥರ ಪ್ರಾಬ್ಲಮ್ ಜಾಸ್ತಿ. ಹಣಕಾಸು ಎಷ್ಟು ಬಂದು ಕೈಯಾಗಿ ಕೆಲಸಗಳು ಯಾವುದೂ ಆಗ್ತಿಲ್ಲ. ಯಾವುದೇ ಕೆಲಸ ಕಾರ್ಯ ಮಾಡೋಕ್ಕೂ ಕೈ ಎತ್ತಿ ಹಣ ಹೋಗಿದೆ ಹೆಚ್ಚು ಬಂದಿರೋ ಏನು ಮಾಡೋರು ನೆಮ್ಮದಿ ಇಲ್ಲ, ಜೀವನನೇ ಬೇಡ ಅನ್ನೋ ಮಟ್ಟಕ್ಕೆ ಖಂಡಿತ ಮಂಗಳ ಕಾರ್ಯ 3 ತಿಂಗಳು ಆಗಬೇಕು ಅಂತ ರುಚಿ ಮಲ್ಲಿರ್ತಾರೆ. ಪ್ರತಿ ಭಾನುವಾರ ಅಂಜನ ಶಾಸ್ತ್ರ, ಮಂಗಳವಾರ ಶುಕ್ರವಾರ ಕವಡೆ ಶಾಸ್ತ್ರ ಇರುತ್ತೆ. ನಮ್ಮಲ್ಲಿ ಯಾವುದೇ ಸಮಸ್ಯೆ ಇದ್ರೂ ಕೂಡ ವಿಜಯಕಾಳಿಯನ್ನು ನಂಬಿ ಬಂದರೆ ಖಂಡಿತ ಪರಿಹಾರ ಸಿಗುತ್ತೆ. ಪ್ರತಿ ಅಮಾವಾಸ್ಯೆ ಪ್ರತಿ ಹುಣ್ಣಿಮೆಯಲ್ಲಿ ಪ್ರತ್ಯಂಗಿರ ಹೋಮ ಆಗ್ತದೆ. 12ರಿಂದ 1:15 ಆಗುವಂಥ ಹೋಮ. ಆ ಹೋಮದಲ್ಲಿ 3 ಅಡಿ ಉಪ್ಪನ್ನು ತಂದು ಹಾಕೋದ್ರಿಂದ ನಮ್ಮಲ್ಲಿ ವಾಮಾಚಾರ, ಮಾಟ ಮಂತ್ರಗಳು, ಆರೋಗ್ಯವಾದ ಶತ್ರುಗಳ ಕಾಟ, ಜನದೃಷ್ಟಿ ಏನೇ ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಸಿಗುವಂಥದ್ದಾಗ್ತದೆ. ಎಲ್ಲ ರೀತಿ ಸಮಸ್ಯೆ ಇದೆ, ನಮ್ಗೆ ಎಲ್ಲೋದ್ರೂ ಪರಿಹಾರನೇ ಸಿಕ್ಕಿಲ್ಲ ಅನ್ನುವಂಥವ್ರು ಶ್ರೀಚಕ್ರದ ನೀರು ಹಾಕ್ಸೋದ್ರಿಂದ ಪರಿಹಾರ ಸಿಗುತ್ತೆ. ಶುಕ್ರವಾರ ರಾಹುಗಾಲ ಅಭಿಷೇಕ ಮಾಡಿದ ನೀರನ್ನು ನಮ್ಮಲ್ಲಿ ಹಾಕೋದ್ರಿಂದ ನಮ್ಮಲ್ಲಿ ಯಾವುದೇ ಥರದ ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಸಿಗುತ್ತೆ. ನಂಬಿಕೆ, ಭಕ್ತಿ, ವಿಶ್ವಾಸ ಇಟ್ಟು ಬಂದರೆ ಖಂಡಿತ ಫಲ ಸಿಗುತ್ತೆ. ಯಾವುದೇ ಕೆಲಸ ಕಾರ್ಯ ಮಾಡೋಕ್ಕೂ ಕೈ ಎತ್ತಿ ಹಣ ಹೋಗಿದೆ ಹೆಚ್ಚು ಬಂದಿರೋ ಏನು ಮಾಡೋರು ನೆಮ್ಮದಿ ಇಲ್ಲ, ಜೀವನನೇ ಬೇಡ ಅನ್ನೋ ಮಟ್ಟಕ್ಕೆ ಭಯ ಜಾಸ್ತಿ. ಮಾತು ಗೊತ್ತಿಲ್ಲ, 4 ತಿಂಗಳಿಂದ ತುಂಬ ಕೈ ಸ್ಟಕ್ತಾರೆ. ಏನು ಮಾಡೋರು ಅಭಿವೃದ್ಧಿ, ಏನು ಮಾಡೋರು ಆಗ್ತಿಲ್ಲ, ಒಂದಲ್ಲ ಸಮಸ್ಯೆ ಜಾಸ್ತಿ. ಏನು ಮಾಡೋರು ಒಂದಲ್ಲ ಒಂದು ಪ್ರಾಬ್ಲಮ್ ಖಂಡಿತ ಮಂಗಳ ಕಾರ್ಯ 3 ತಿಂಗಳು ಆಗಬೇಕು ಅಂತ ರುಚಿ ಮಲ್ಲಿರ್ತಾರೆ. 4 ಸ್ಟೇಜ್ ಮೀರೋಗೈತಲ್ಲ, ಮಿನಿಮಮ್ ಇನ್ನು 1.5 ತಿಂಗಳು ನೋಡಿ ಯಾವಾಗ ಬೇಕಾದ್ರೂ ಹೋಗ್ಬೋದು. ಈ ವರ್ಷ ಜಾಯ್ನ್ ಮಾಡ್ಕೊಂಡು ಮತ್ತೆ ಬರ್ತಾರೆ. ಯಾವ್ದು ಏನು ಅಂದರೆ 2ನೇ ಸ್ಟೇಜ್ 3ನೇ ಸ್ಟೇಜ್ ಇದ್ದರೆ ಏನಾದ್ರು ಒಂದು ಅಭಿಷೇಕದ ನೀರು ಅಮ್ಮನವ್ರ ನೀರು ಹಾಕಿದ್ರೆ ಕ್ಲಿಯರ್ ಆಗ್ಬೋದು. 4ನೇ ಸ್ಟೇಜ್ ಮೀರೋಗೈತಲ್ಲ, ಅವ್ರಿಗೆ ಕೈ ಕಾಲು ಎರಡೂ ಊತ ಮಾಡ್ತಾರೆ, ನಿಂತ್ಕೊಳ್ಳೋಕ್ಕಾಗಲ್ಲ, ಹೊರಡೋಕ್ಕಾಗಲ್ಲ, ಕುಡಿಸ್ಬೇಕು, ಎತ್ಬೇಕು, ಈ ಥರ ಪ್ರಾಬ್ಲಮ್ ಜಾಸ್ತಿ. ಹಣಕಾಸು ಎಷ್ಟು ಬಂದು ಕೈಯಾಗಿ ಕೆಲಸಗಳು ಯಾವುದೂ ಆಗ್ತಿಲ್ಲ. ಏನು ಸುತ್ತಾಟ, ಮನೇಲೇ ನೆಮ್ಮದಿ ಇಲ್ಲ, ಇದೆಲ್ಲ ಒಂದು ಸಮಸ್ಯೆನೇ ಜಾಸ್ತಿ. ಏನು ಮಾಡೋದು ಸುತ್ತಾಟ, ಭಯ, ಕಡೆ ಯಾವ ಕೆಲಸ ಕೈ ಎತ್ತಿ ಮಾಡೋ ವ್ಯವಹಾರ ಅಭಿವೃದ್ಧಿ ಆಗ್ತಿಲ್ಲ. ಆನ್ಲೈನ್ ಏನೇನು ಬಿಸ್ನೆಸ್ ಮಾಡ್ತಿದ್ರಿ ಏನ್ರಿ ಎಲ್ಲ ಬರೀ ಯಾವ್ಯಾವ ಗೊತ್ತಾಗ್ರಿ ಅಂತ. ಈಗ ಯಾವೊಬ್ಬರು ಹುಣಸೂರು ಬಂದಿದ್ರು ಮೊನ್ನೆ ಹೇಳ್ತಾರೆ, ಏನಾರು ಆಗಲಿ ನಾವು ಯಾವ ಯೂಟ್ಯೂಬ್ ಮಾಡಿದ್ರೆ ಏನೂ ಉಪಯೋಗ ಮಾಡ್ತಿಲ್ಲ, ಇಂಪ್ರೂವ್ಮೆಂಟ್ ಆಗಲಿ ಏನು ಮಾಡಿದ್ರು ಲಾಸ್ ಹೊರತು ಆದಿನ ದಿನ ಸಕ್ಸಸ್ ಕಡಿಮೆ, ವಿರೋಧಗಳು ಹೆಚ್ಚು, ಸುತ್ತಾಟ, ಭಯ ಜಾಸ್ತಿ. ಏನು ಮಾಡಿದ್ರು ಒತ್ತಡ. ಒಂದು ಬಿಸ್ನೆಸ್ ಏನಾಯ್ತು, ಬಿಸ್ನೆಸ್ ಚೆನ್ನಾಗಿ ನಡೀಬೇಕು, ಇವ್ರು ಕುಡಿಯೋದು ಬಿಡ್ಬೇಕು, ಇವೆರಡೇ ತಲೆಯಲ್ಲಿ ಬಾಧೆ ಇರೋದು. ಸುಸ್ತು ಜಾಸ್ತಿ, ಮತ್ತೆ ಹೊಟ್ಟೆ ಕೆಳಗೆ ಜೊತೆ ಊಟನೇ ಸೇರಲ್ಲ, ಮತ್ತೆ ಎಷ್ಟೇ ತಿಂದ್ರು ಹಸುವೆ ಕಾಣಲ್ಲ, ಬಾಯಿ ಬೇಗ ಒಣಗುತ್ತೆ, ಬೆಣ್ಣಂಗೆ ಕನ್ಸೂಮರ್ ಸಮಾಧಾನ ಇಲ್ಲ, ಅವ್ರಿಗೆ ಅಲರ್ಜಿ ಜಾಸ್ತಿ ಆಗ್ತದೆ, ಸೂರ್ಯಸ್ ಕಡಿಮೆ ಆಗ್ತಿಲ್ಲ, ಎಲ್ಲಿ ತೋರಿಸಿದ್ರು ಕಡಿಮೆ ಆಗ್ತದೆ, ಮತ್ತೆ ತಿರ್ಗಾ ಜಾಸ್ತಿ ಆಗ್ತದೆ. ಇದೇ ಮೊದಲನೇ ಬಂದಿರೋದಾ ಅಮ್ಮನವ್ರದ್ದು ಅಭಿಷೇಕದ ನೀರು ಹಾಕ್ಸಿ ಪ್ರತಿ ಅಮಾವಾಸ್ಯೆ ಪ್ರತಿ ಹುಣ್ಣಿಮೆಗೆ ಇರುತ್ತೆ, ಅದನ್ನ ಬಂದ್ ಮಾಡಿಸಿ ಖಂಡಿತ ಪರಿಹಾರ ಆಗ್ತದೆ. ಅಮಾವಾಸ್ಯೆ ಮತ್ತೆ ಹುಣ್ಣಿಮೆಗೆ ಶ್ರೀಚಕ್ರದ ನೀರು ಹಾಕ್ತದೆ, ಅಭಿಷೇಕದ ನೀರು ಅಮ್ಮನವ್ರನ್ನ ಅದನ್ನ ಹಾಕ್ಸಿ ಖಂಡಿತ ಕ್ಲಿಯರ್ ಆಗ್ತದೆ. 5 ಬಾರಿ ಬರಬೇಕು, ಸೂರ್ಯಸ್ ಪೂರ್ತಿ ರಿಕವರ್ಮೆಂಟ್ ಆಗ್ತದೆ. ಭಯ, ಸುಸ್ತು ಜಾಸ್ತಿ, ತೂರಾಡದಂಗೆ, ಮನೇಲೆ ನೆಮ್ಮದಿ ಇಲ್ಲ, ಹಣಕಾಸು ಎಷ್ಟು ಬಂದು ನಿಲ್ಲಲ್ಲ. ಹೌದಾ, ಒಡ್ತು ಮುಣ್ಣಕ್ಕಾಗ್ತಿಲ್ಲ, ನಿಮ್ದೇ ಇರೋಕ್ಕಾಗ್ತಿಲ್ಲ, ಯಾರ ಜೊತೆ ಬೆರೆಯೋಕ್ಕಾಗ್ತಿಲ್ಲ, ಯಾರು ಬೇಡ ಒಬ್ಬನೇ ದೂರವಾಗಿರೋಣ ಅನ್ನೋ ಮಟ್ಟಕ್ಕೆ ನೀನೇ ಯೋಚನೆ ಮಾಡ್ತಿದೀಯಣ್ಣ. ತಲೆ ಭಾರ, ನಿದ್ದೆ ಬರಲ್ಲ, ಯೋಚನೆ ಜಾಸ್ತಿ, ನಿಮಗೂ ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಆಗ್ತದೆ, ಉಸಿರು ಜಾಸ್ತಿ ಹಿಡ್ದಂಗೆ ಆಗ್ತದೆ, ಹೊಟ್ಟೆ ಕಳೆಲ್ಲ ನೋವು ಜಾಸ್ತಿ ಆಗ್ತದೆ, ನಿಮ್ದೇ ನಿದ್ದೆ ಬರಲ್ಲ, ಭಯ. ವಾಮಾಚಾರ ಆಗಿ ತಿಳ್ಕೊಂಡಿರೋದು
ಅವ್ರ ಪ್ರಾಬ್ಲಮ್ ಆದ್ಮೇಲೆ ನಿಮ್ಗೆ ಒಂದಲ್ಲ ಒಂದು ಸಮಸ್ಯೆನೇ ಜಾಸ್ತಿ ಆಗುತ್ತೆ. ಹೊಡೆತು ಮುನ್ನಕ್ಕಾಗ್ತದೆ, ನೆಮ್ಮದಿಗೆ ಇರಕ್ಕಾಗ್ತದೆ, ಜೀವನ ಬದುಕಿನ ಮೇಲೆ ಆಸಕ್ತಿನೇ ಕಡಿಮೆ ಆಗ್ತದೆ. ಎಷ್ಟು ಚೆನ್ನಾಗಿದ್ರೆ ಹೆಂಗೆ ಇರೋದ್ರು ಅನ್ನೋ ಮಟ್ಟಕ್ಕೆ ನೀವೇ ಇದೆ ಇದನ್ನ ಅಡಗಿಸ್ಕೊಳಕ್ ಆಗ್ತಿಲ್ಲ. ಒಂದು ಜ್ಯೂಸ್ ಮಾಡ್ಕೊಡ್ರೆ ನಲ್ಲೆಡಿ ಒಂದು ಜ್ಯೂಸ್ ವಾಮಾಚಾರ ಆಗೈತೆ, ಪ್ರಾಬ್ಲಮ್ ಆಗೈತೆ, ಒಳ್ಳೇದಾಗ್ತದೆ. ರಕ್ತ ಸಂಬಂಧ ಮಾಡೋಣ ವಾಪಸ್ ಬಲ್ಲ ಹೊಡೆದ. ಓಂ ನಮೋ ಭಗವತಿ ಮಹಾಕಾಳಿ ಸುರಸುಂದರಿ ಪ್ರಾಣನಾಯಕಿ ಸರ್ವೇಶ್ವರಿ ಸರ್ವಪೀಡಾ ಪರ್ಯಾಯಿಣಿ ಪರಮಾನಂದ ಶ್ರುತಿ ಸಮಾರಣಿ ಸರ್ವಗ್ರಹ ದೋಸನಾಸಿನ್ ಸರ್ವಕಲರಕ್ಷಣಿ ಓಂ ರಾಮ್ ರೀಂ ಕ್ಲೀಂ ಐಂ ಗ್ರೀಂ ಅಂಬಡ್ ಸ್ವಾಹ. ವಿಜಯಕಾಳಿ ಪವಾಡ ಬಸವಪ್ಪನವರ ಪುಣ್ಯಕ್ಷೇತ್ರ. ಇದು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಕೆ ಬೆಟ್ಟಳ್ಳಿ ಹಾಗೂ ಹುಲಿಕೆರೆ ಕಪ್ಪಲು ಮಧ್ಯದಲ್ಲಿ ಬರುತ್ತೆ. ಪ್ರತಿ ಭಾನುವಾರ ಅಂಜನ ಶಾಸ್ತ್ರ ಇರುತ್ತೆ. ಅಂಜನ ಶಾಸ್ತ್ರ ಬಂದ ಸಮಯ ಬೆಳಿಗ್ಗೆ 7 ಗಂಟೆಯಿಂದ 2 ಗಂಟೆವರೆಗೆ ಇರುತ್ತೆ. ಸಮಸ್ಯೆ ಏನಿದೆ, ಏನು ಸಮಸ್ಯೆಗೋಸ್ಕರ ಬಂದಿರಿ, ಎಷ್ಟು ದಿನದಲ್ಲಿ ಪರಿಹಾರ ಆಗುತ್ತೆ ಅನ್ನುವಂಥದ್ದು ನೋಡಿ ಹೇಳುವಂಥದ್ದು ಒಂದು ವಿಶೇಷ. ಪ್ರತಿ ಭಾನುವಾರ ಅಂಜನ ಶಾಸ್ತ್ರ, ಮಂಗಳವಾರ ಶುಕ್ರವಾರ ಕವಡೆ ಶಾಸ್ತ್ರ ಇರುತ್ತೆ. ನಮ್ಮಲ್ಲಿ ಯಾವುದೇ ಸಮಸ್ಯೆ ಇದ್ರೂ ಕೂಡ ವಿಜಯಕಾಳಿಯನ್ನು ನಂಬಿ ಬಂದರೆ ಖಂಡಿತ ಪರಿಹಾರ ಸಿಗುತ್ತೆ. ಪ್ರತಿ ಅಮಾವಾಸ್ಯೆ ಮೇಲೆ ತೀರ್ಥ ಸ್ನಾನ ವಿಶೇಷ ಇರುತ್ತೆ. ಪ್ರತ್ಯಂಗಿ ಹೋಮ ಆಗ್ತದೆ ಅಮಾವಾಸ್ಯೆ ಮೇಲೆ. ಶುಕ್ರವಾರ ರಾಹುಗಾಲ ಅಭಿಷೇಕ ಮಾಡಿದ ನೀರನ್ನು ನಮ್ಮಲ್ಲಿ ಹಾಕೋದ್ರಿಂದ ನಮ್ಮಲ್ಲಿ ಯಾವುದೇ ಥರದ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಸಿಗುತ್ತೆ. ನಂಬಿಕೆ ಭಕ್ತಿ ವಿಶ್ವಾಸ ಇಟ್ಟು ಬಂದರೆ ಖಂಡಿತ ಫಲ ಸಿಗುತ್ತೆ. ಪ್ರತಿ ಅಮಾವಾಸ್ಯೆ ಪ್ರತಿ ಹುಣ್ಣಿಮೆಯಲ್ಲಿ ಪ್ರತ್ಯಂಗಿ ಹೋಮ ಆಗ್ತದೆ. 12ರಿಂದ 1ವರೆಗೆ ಆಗುವಂಥ ಹೋಮ. ಆ ಹೋಮದಲ್ಲಿ 3 ಅಡಿ ಉಪ್ಪನ್ನು ತಂದು ಹಾಕೋದ್ರಿಂದ ನಮ್ಮಲ್ಲಿ ವಾಮಾಚಾರ, ಮಾಟ ಮಂತ್ರಗಳು, ಆರೋಗ್ಯ ಬಾಧೆ, ಶತ್ರುಗಳ ಕಾಟ, ಜನದೃಷ್ಟಿ ಏನೇ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಸಿಗುವಂಥದ್ದಾಗ್ತದೆ. ತೀರ್ಥ ಸ್ನಾನ ಬಂದು ಶ್ರೀಚಕ್ರದ ನೀರನ್ನು ನಮ್ಮಲ್ಲಿ ವಾಮಾಚಾರ, ಆರೋಗ್ಯ ಬಾಧೆ ಮತ್ತು ಸ್ಟ್ರೋಕು, ನಮ್ಮ ಕೈಕಾಲು ನಡೆಯೋಕ್ಕಾಗ್ತಿಲ್ಲ ಅಥವಾ ಎಲ್ಲ ರೀತಿ ಸಮಸ್ಯೆ ಇದೆ, ನಮ್ಗೆ ಎಲ್ಲೋದ್ರೂ ಪರಿಹಾರನೇ ಸಿಕ್ಕಿಲ್ಲ ಅನ್ನೋವಂಥವ್ರು ಶ್ರೀಚಕ್ರದ ನೀರು ಹಾಕ್ಸೋದ್ರಿಂದ ಪರಿಹಾರ ಸಿಗುತ್ತೆ. ಸಮಯ ಬಂದು ಅಮಾವಾಸ್ಯೆ ಮತ್ತು ಹುಣ್ಣಿಮೆಲಿ ಬೆಳಿಗ್ಗೆ ಮಾರ್ನಿಂಗ್ 6 ಗಂಟೆಯಿಂದ 9 ಗಂಟೆ ಒಳಗೆ ಬರಬೇಕು. ಪ್ರತಿ ಶುಕ್ರವಾರ ರಾಹುಗಾಲದಲ್ಲಿ ಅಭಿಷೇಕ ಮಾಡಿದ ನೀರನ್ನು ಹಾಕ್ಸೋದ್ರಿಂದ ನಮ್ಮಲ್ಲಿ ಕುಜ ದೋಷ ಇದೆ ಮತ್ತು ಮಂಗಳ ದೋಷ ಇದೆ ಅಥವಾ ಪರಿಹಾರನೇ ಸಿಗ್ತಿಲ್ಲ, ಮತ್ತು ಎಲ್ಲೋದ್ರೂ ಕೂಡ ಕುಜ ಶಾಂತಿ ಆಗ್ತಿಲ್ಲ, ಮತ್ತು ರಾಹುಕೇತು ಶಾಂತಿ ಮಾಡಿಸ್ತಿದ್ವಿ, ಎಲ್ಲೋದ್ರೂ ಪರಿಹಾರ ಸಿಕ್ಕಿಲ್ಲ ಅನ್ನುವಂಥವ್ರು ರಾಹುಗಾಲದಲ್ಲಿ ಅಮ್ಮನವ್ರನ್ನ ಅಭಿಷೇಕ ಮಾಡಿದ ನೀರನ್ನು ಹಾಕ್ಸೋದ್ರಿಂದ ಪ್ರತಿ ಶುಕ್ರವಾರ ರಾಹುಗಾಲದಲ್ಲಿ ಅಭಿಷೇಕ ಆಗುತ್ತೆ. ರಾಹುಗಾಲದಲ್ಲಿ ಅಭಿಷೇಕ ಮಾಡಿದ ನೀರನ್ನ ಹಾಕ್ಸೋದ್ರಿಂದ ಮದುವೆ ಆಗ್ತಿಲ್ಲ, ಮಕ್ಕಳಿಲ್ಲ, ಆರೋಗ್ಯ ಬಾಧೆ ಅನ್ನುವಂಥವ್ರಿಗೆ ಅನುಕೂಲ ಆಗ್ತದೆ. 3 ಶುಕ್ರವಾರ ಅಥವಾ 5 ಶುಕ್ರವಾರ ಬಂದು ಹಾಕ್ಸೋದ್ರಿಂದ ನಮ್ಮಲ್ಲಿ ಯಾವುದೇ ಥರ ದುರಿತ ದೋಷಗಳು ಇದ್ರೂ ಕೂಡ ಪರಿಹಾರ ಸಿಗುತ್ತೆ.